ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ನನಗೆ ಮೀಶೋದಲ್ಲಿ ಫಸ್ಟ್ ಪ್ರೈಸ್ 15,51,000 ರುಪೀಸ್ ಕ್ಯಾಶ್ ಪ್ರೈಸ್ ಬಂದಿದೆ. ಅದು ನಿಜನಾ, ಸುಳ್ಳ, ಫೇಕಾ, ಟ್ರೂತಾ ಎಲ್ಲ ಈ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಹೇಗೆ ಬಂತು, ಏನೇನು ಪ್ರೋಸೆಸ್ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಬೆಳಗ್ಗೆ ನನಗೆ ಒಂದು ಪೋಸ್ಟ್ ಬಂದಿದೆ ಅಂತ ಕಾಲ್ ಬರುತ್ತೆ. ನಾನು ಏನು ಪೋಸ್ಟು, ನನಗೆಲ್ಲ ಪೋಸ್ಟ್ ಯಾವುದು ಬರಲ್ಲ, ಯಾಕಂದರೆ ನಾನು ಆಲ್ಮೋಸ್ಟ್ ಇಲ್ಲಿ ಯಾವುದು ಪೋಸ್ಟ್ ಎಲ್ಲ ಬರಲ್ಲ ಅಂದರೆ ಸರಿ ಹೋಗಲಿ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಮತ್ತೆ ಕಾಲ್ ಮಾಡಿ ಪೋಸ್ಟ್ ಬಂದಿದೆ ಅಂತ ಹೇಳ್ತಾರೆ. ಕೆಳಗಡೆ ಹೋಗಿ ಸೈನ್ ಮಾಡಿ ಪೋಸ್ಟ್ ತೊಗೊತೀವಿ. ನಮಗೆ ಸ್ಪೀಡ್ ಪೋಸ್ಟಲ್ಲಿ ಈ ಥರ ಒಂದು ಎನ್ವಲಪ್ ಕವರ್ ಸಿಗುತ್ತೆ. ಎನ್ವಲಪ್ ಕವರ್ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ನನಗೆ ಒಂದು ಲೆಟರ್ ಜೊತೆ, ಇದು ಒಂದು ಲೆಟರು ಯಾವ ಕಡೆಯಿಂದ ಅಂದರೆ ಮೀಶೋ ಕಡೆಯಿಂದ ಒಂದು ಲೆಟರ್ ಬಂದಿದೆ. ಆ್ಯಂಡ್ ಒಂದು ಕೂಪನ್, ಈ ಥರ ಸ್ಕ್ರ್ಯಾಚ್ ಕಾರ್ಡ್ ಥರ ಬಂದಿದೆ. ಈ ಲೆಟರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನನ್ನ ಅಡ್ರೆಸ್ ಎಲ್ಲ ಕರೆಕ್ಟಾಗಿದೆ ಆ್ಯಂಡ್ ನನ್ನ ಫೋನ್ ನಂಬರ್, ಪಿನ್ ಕೋಡ್ ಪ್ರತಿಯೊಂದು ಕರೆಕ್ಟಾಗಿದೆ. ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಹಾಕಿದ್ದಾರೆ, ಅಂದರೆ ಪ್ರೈಸ್ನ ಕ್ಲೈಮ್ ಮಾಡೋಕ್ಕೆ ಅಂತ. ಆ್ಯಂಡ್ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಯಾರೋ CRO ಆಫೀಸರ್ ಅಂತೆ, ರಾಘವೇಂದ್ರ, ಮತ್ತು ಕಾಂಟ್ಯಾಕ್ಟ್ ನಂಬರ್, ಅವ್ರ ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ. ಇದರಲ್ಲಿ 3 ಪ್ರೈಸ್ ಇರತ್ತಂತೆ. ಫಸ್ಟ್ ಪ್ರೈಸು 15,51,000 ರುಪೀಸ್, ಸೆಕೆಂಡ್ ಪ್ರೈಸ್ ಮಾರುತಿ ಸುಜುಕಿ ಆಲ್ಟೋ 800 ಆ್ಯಂಡ್ ಥರ್ಡ್ ಪ್ರೈಸ್ ಆ್ಯಕ್ಟಿವ್ ಸ್ಕೂಟಿ. ಸೊ ಈ ಥರ ಒಂದು ಲೆಟರ್ ಕೊಟ್ಟಿದ್ದಾರೆ. ಆ ಲೆಟರ್ ಜೊತೆ ಒಂದು ಸ್ಕ್ರ್ಯಾಚ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ನನಗೆ. ಸೊ ಬೆಳಗ್ಗೆ ಬಂದಿದ್ದು ನಾವು ಏನಿರ್ಬೋದು ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡಿದ್ವಿ. ನಿಮಗೆ ಇದು ವಿತ್ ಪ್ರೂಫ್ ನಾನು ನಿಮಗೆ ಪ್ರೂವ್ ಕೂಡ ಮಾಡ್ತೀನಿ. ಆ್ಯಂಡ್ ಅದರದ್ದು ವಿಡಿಯೋ ಕೂಡ ಇದರಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ಈ ಥರ ಸ್ಕ್ರ್ಯಾಚ್ ಕಾರ್ಡ್ ಇದೆ. ಇದನ್ನು ಸ್ಕ್ರ್ಯಾಚ್ ಮಾಡಿಬಿಟ್ಟು ನೋಡಿ, ಅಲ್ಲಿ ಏನು ಪ್ರೈಸ್ ಬಂದಿರುತ್ತೋ ಅದ್ರ ಜೊತೆಗೆ ಈ ಲೆಟರು ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿದ್ದಾರೆ. ಸ್ಕ್ರ್ಯಾಚ್ ಕಾರ್ಡು ಮತ್ತು ಲೆಟರು, ಎನ್ವಲಪ್ ಕವರು, ಎನಿ ಒನ್ ಆಫ್ ಗೌರ್ಮೆಂಟ್ ಇಶ್ಯೂಡ್ ID ಪ್ರೂಫ್, ಯಾವುದಾದ್ರೂ ಒಂದು ID ಪ್ರೂಫ್ನ ಕಳಿಸಿ, ಅಂದರೆ ವಾಟ್ಸಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನಾವು ಫಸ್ಟು ಓಕೆ ನೋಡೋಣ ಸ್ಕ್ರ್ಯಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕಾಣಿಸ್ತಾ ಇರ್ಬೋದು ಸ್ಕ್ರ್ಯಾಚ್ ಕೂಡ ಮಾಡಿದ್ದೀನಿ. ನನಗೆ 15,51,000 ರುಪೀಸ್ ಫಸ್ಟ್ ಪ್ರೈಸ್. ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾನ್ ಫಸ್ಟ್ ಪ್ರೈಸ್ ಕೋಡ್ ಅಂತ ಈ ಥರ ಬಂದಿದೆ. ಸೊ ಸ್ಕ್ರ್ಯಾಚ್ ಕಾರ್ಡ್ ಬಂದಿದ ತಕ್ಷಣ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಇದು ನಿಜನಾ ಸುಳ್ಳ ಅಂತ ಗೊತ್ತಾಗಿಲ್ಲ. ಸೊ ನಾವು ವೆರಿಫೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿರೋ ನಂಬರ್ಗೆ ಕಾಲ್ ಮಾಡಿದೆ. ನಾನು ಕಾಲ್ ಮಾಡಿ ಅವರು ಏನೇನು ಮಾತಾಡಿದ್ರು ಅಂತ, ಅಂದರೆ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿದ್ರು, ನಾನು ಹಸ್ಬೆಂಡ್ ನಂಬರಿಂದನೇ ಕಾಲ್ ಮಾಡಿಸಿದ್ದು. ಅವ್ರು ಏನೇನು ಮಾತಾಡಿದ್ರು ಅಂತ ಇಲ್ಲಿ ವಿಡಿಯೋ ಅಟ್ಯಾಚ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಮೀಶೋಯಿಂದ ಫೇಕ್ ಕಳಿಸ್ತಾರೆ. ಈ ಥರ ಕಳಿಸ್ಬಿಟ್ಟು ನಿಮಗೆ ವಿನ್ ಆಗಿದ್ದೀರಾ ಆ ಥರ ಕಳಿಸ್ಬಿಟ್ಟು ಈ ಥರ ಲೆಟ್ರ್ ಇರುತ್ತೆ ನೋಡಿ. ಈ ಥರ ಲೆಟ್ರ್ ಬರುತ್ತೆ. ನಾವು ಒಂದ್ಸಲಿ ಫೋನ್ ಮಾಡೋಣ, ಏನೇನು ಮಾತಾಡ್ತಾರೆ ಕೇಳೋಣ, ನೀವು ಕೇಳಿ. ಹಲೋ ಸರ್, ನಮಸ್ತೆ ಸರ್. ಸರ್, ಅದು ಮೀಶೋದು ಒಂದು ಲೆಟ್ರ್ ಬಂದಿತ್ತು ನಮಗೆ. ಅದು ಸ್ಕ್ರ್ಯಾಚ್ ಕಾರ್ಡ್ ಮಾಡಿದ್ವಿ ಸರ್. ನಮಗೆ ಅದು 15 ಲಕ್ಷ ಕಂಗ್ರ್ಯಾಚುಲೇಷನ್, ಯು ಓನ್ ಅಂತ ಬಂದಿದೆ ಸರ್. ಅದು ಇವತ್ತು ಬಂತು ಸರ್. ಹಾಂ ಸರ್, ಅದು ಸ್ಪೀಡ್ ಪೋಸ್ಟಲ್ಲಿ ಬಂದಿದೆ ಸರ್. ಹೌದು ಸರ್, ಮೀಶೋದಲ್ಲಿ ರೆಗ್ಯುಲರಾಗಿ ಆರ್ಡರ್ ಮಾಡ್ತಾ ಇರ್ತೀವಿ. ಹಾಂ ಸರ್, ಹಾಂ ಸರ್.
ಮಾಡಿ ಸರ್. ಸ್ಕ್ರಾಚ್ ಮಾಡಿದ ನಂತರ ನಿಮಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಇದ್ರೆ ಸೊ ನೀವೇನು ಕಳ್ಸ್ಕೊಡೋ ಅವಶ್ಯಕತೆ ಇರೋದಿಲ್ಲ. ಸರ್ ಇಲ್ಲ ಸ್ಕ್ರ್ಯಾಚ್ ಮಾಡಿದ್ವಿ, ಫಸ್ಟ್ ಪ್ರೈಸ್ ಅಂತ ಬಂದಿದೆ 15,51,000 ಅಂತ. ನಿಮಗೆ ಬಂದಿದ್ಯಾ? ಹೌದು ಸರ್. ಓಕೆ, ಹಾಗಾದ್ರೆ ತಾವು ಎಲ್ಲಿಂದ ಮಾತಾಡ್ತಿರೋದು? ಸರ್ ನಮ್ದು ಇಲ್ಲಿ ದೇವನಹಳ್ಳಿ ತಾಲೂಕು ಸರ್. ದೇವನಹಳ್ಳಿ ತಾಲೂಕು. ಓಕೆ, ಸೊ ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ ಸರ್. ಹೇಳಿ ಸರ್. ನಂಬರ್ ಕೆಳಗಡೆ ಕಂಪ್ನಿ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದಾರೆ ಅಲ್ವಾ? ಹಾಂ ಸರ್. ಆ ವಾಟ್ಸ್ಆಪ್ ನಂಬರ್ಗೆ ನಿಮ್ದೊಂದು ಆಧಾರ್ ಕಾರ್ಡು, ಓಕೆ ಸರ್. ಪ್ಯಾನ್ ಕಾರ್ಡು, ಹಾಂ ಸರ್. ಜೊತೆಗೆ ಕಂಪ್ನಿ ಕಡೆಯಿಂದ ಬಂದಿರುವಂತ ಲೆಟರ್, ಕೂಪನ್, ಈಗ ನೀವು ಅದೇನ್ ಸ್ಕ್ರಾಚ್ ಮಾಡಿರ್ತೀರಾ ಸ್ಕ್ರಾಚ್ ಕೂಪನ್, ಓಕೆನಾ? ಓಕೆ ಸರ್. ನಾಲ್ಕು ಡಾಕ್ಯುಮೆಂಟ್ ನ ಸಪರೇಟ್ ಆಗಿ ಫೋಟೋ ತೆಗೆದು ಕಳಿಸ್ಕೊಡಿ. ಓಕೆ. ಕಂಪ್ನಿ ಕಡೆಯಿಂದ ವೆರಿಫಿಕೇಶನ್ ಆಗುತ್ತೆ. ವೆರಿಫಿಕೇಶನ್ ಆದ ನಂತರ ಡೀಟೇಲ್ಸ್ ಏನಿದೆ ನಾನು ನಿಮ್ಗೆ ಸಬ್ಮಿಟ್ ಮಾಡ್ತೀನಿ. ಓಕೆ ಓಕೆ ಸರ್. ಮತ್ತೆ ಇದು ಏನು ಈಗ ಅಮೌಂಟ್ ಯಾವ ಥರ ಹಾಕ್ತೀರಾ ಸರ್ ಅಕೌಂಟ್ಗೆ? ಸರ್, ಅದು ವೆರಿಫಿಕೇಶನ್ ಆಗ್ಬೇಕು ಸರ್. ಇವಾಗ ಕನ್ಫರ್ಮೇಶನ್ ಆಗಿಲ್ಲ ಅಲ್ವಾ? ಹಾಂ. ಅಮೌಂಟ್ ನೀವೇ ವಿನ್ ಆಗಿದ್ದೀರಾ ಅನ್ನೋ ಒಂದು ಕನ್ಫರ್ಮೇಶನ್ ಆದ್ರೆ ಹಾಂ. ಡೀಟೇಲ್ಸ್ ಏನಿದೆ ನಾನು ನಿಮಗೆ ಸಬ್ಮಿಟ್ ಮಾಡ್ತೀನಿ. ಸೊ ಆ ಮೂಲಕ ನೀವು ಕ್ಲಿಯರೆನ್ಸ್ ಮಾಡ್ಕೋಬೇಕಾಗಿರುತ್ತೆ ಸರ್. ಓಕೆನಾ? ಹಾಂ ಸರ್. ಸೊ ವಿಡಿಯೋ ನೋಡಿದ್ರಲ್ಲ ಅವ್ರು ಏನೇನು ಮಾತಾಡಿದ್ರು ಅಂತ. ಅವ್ರು ಮಾತಾಡಿದ್ದು ನೋಡಿದ್ರೆ ನಿಜವಾಗ್ಲೂ ನಂಬಿಡ್ಬೇಕು ಅಂತಲೇ ಅನಿಸತ್ತೆ. ಆ ಥರ ಎಲ್ಲ ನಂಬಿಬಿಟ್ಟು ಅವರು ನಮಗೆ ಕೇಳಿದ್ದು ಇದು ನಿಮಗೆ ಬಂದಿದೆ ಅಂತ ನಮಗೆ ಕನ್ಫರ್ಮ್ ಆಗಬೇಕು. ಸೊ ಹಾಗಾಗಿ ಅದು ಸ್ಕ್ರ್ಯಾಚ್ ಕಾರ್ಡು ಮತ್ತು ಲೆಟರು, ನನ್ನ ಆಧಾರ್ ಕಾರ್ಡು, ನನ್ನ ಪಾನ್ ಕಾರ್ಡು ಅದನ್ನೆಲ್ಲ ವಾಟ್ಸಪ್ ಮಾಡಿ ನಂಬರ್ಗೆ ಅಂತ ಹೇಳಿದ್ರು. ಸೊ ಈಗ ಆಧಾರ್ ಕಾರ್ಡು ಯಾವ ರೀತಿ ಅಂದರೆ ATM ಕಾರ್ಡ್ಗಿಂತನೂ ಬೆಲೆ ಬಾಳತ್ತೆ ಆಧಾರ್ ಕಾರ್ಡು. ಅದನ್ನು ಅವರು ವಾಟ್ಸಪ್ ಮಾಡೋಕ್ಕೆ ಹೇಳಿದರು ನಮಗೆ. ಒಂದು ಕಾಪಿನ ವಾಟ್ಸಪ್ ಮಾಡೋಕ್ಕೆ ಹೇಳಿದರು. ಹೇಗೆ ಯಾವ ಬೇಸಿಸ್ ಮೇಲೆ ನೀವು ಈ ಥರ ಲಕ್ಕಿ ಡ್ರಾ ನಡೆಸ್ತಾ ಇದ್ದೀರಾ ಅಂತಲೂ ಕೇಳಿದ್ವಿ ನಾವು. ಅವ್ರು ಹೇಳಿದ್ರು ರೆಗ್ಯುಲರಾಗಿ ಯಾರು ಮೀಶೋದಲ್ಲಿ ಪರ್ಚೇಸಿಂಗ್ ಮಾಡ್ತಿರ್ತಾರೋ ಅವ್ರ ಅಡ್ರೆಸ್ನ ತೊಗೊಂಡು ನಾವು ಈ ಥರ ಕಳಿಸ್ತೀವಿ, ಯಾರಿಗೆ ಲಕ್ ಬಂದಿರುತ್ತೋ ಅವ್ರಿಗೆ ಮಾತ್ರ ಕಳಿಸ್ತೀವಿ ಅಂತ. ಸೊ ಆಮೇಲೆ ಅವ್ರು ಹೇಳಿದ್ರು ಹೇಗೆ ಗಿಮೌಂಟ್ ಎಲ್ಲ ಹೇಗೆ ಕ್ರೆಡಿಟ್ ಆಗುತ್ತೆ ಅಂತ. ನಾವು ಸುಮ್ಮನೆ ಕೇಳ್ತಾ ಇದ್ವಿ ಕ್ವಶನ್, ನೋಡೋಣ ಹೇಗೆ ಹೇಳ್ತಾರೆ ಆನ್ಸರು ಅಂತ. ಅವ್ರು ಅದಕ್ಕೆ ಹೇಳಿದ್ರು ಇದೆಲ್ಲ ಫಸ್ಟು ಕಳಿಸಿ, ನೀವು ಅದೆಲ್ಲ ಎಂಕ್ವೈರಿ ಆಗಬೇಕು, ನಿಮ್ಮದೇ ಅಂತ ಕನ್ಫರ್ಮ್ ಆಗಬೇಕು, ಆಮೇಲೆ ಮುಂದಿನ ಪ್ರೊಸೀಜರ್ ಎಲ್ಲ ನಡೆಯುತ್ತೆ ಅಂತ ಹೇಳಿದ್ರು. ಸೊ ನನಗಂತೂ ನಿಜವಾಗ್ಲೂ ಬೆಳಗ್ಗೆನೇ ಶಾಕ್ ಅಂತಲೇ ಹೇಳ್ಬೋದು. ಜನಗಳಿಗೆ ಹೇಗೆಲ್ಲ ಮೋಸ ಮಾಡ್ತಾರೆ ನೋಡಿ. ಮೀಶೋದಲ್ಲಿ ಪರ್ಚೇಸ್ ಮಾಡ್ಬೋದು, ಕಮ್ಮಿ ಬೆಲೆಗಿರುತ್ತೆ, ಅದೆಲ್ಲ ಓಕೆ. ಬಟ್ ಈ ಥರ ಫೇಕ್ ಎಲ್ಲ ನಂಬಕ್ಕೆ ಹೋಗಬೇಡಿ. ಇದು 100% ಫೇಕು. ಯಾಕಂದರೆ ನೀವೇ ನೋಡಿದ್ರಲ್ಲ ಅವ್ರು ಹೇಗೆ ಮಾತಾಡಿದ್ರು ಅಂತ. ಸೊ ನೋಡಿ ಈ ಥರ ಕಳಿಸಿದ್ದಾರೆ. ಇದು ನನ್ನ ಹತ್ರ ಹಾಗೇ ಇದೆ. ಅವರು ಕಾಲ್ ಮಾಡಿ ಆದಮೇಲೆ ಈ ಲೆಟರ್ ಬಂದಮೇಲೆ ನನಗೆ 3-4 ನಂಬರ್ ಹೊಸ ನಂಬರಿಂದ ಕಾಲ್ ಕೂಡ ಬಂತು. ಅವರೆಲ್ಲ ಇದು ಗಾಯತ್ರಿ, ನಾನು ನಿಮ್ಮ ಕ್ಲಾಸ್ಮೇಟು ಆ ಥರ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಕಾಲೇಜ್ ಹೆಸರೆಲ್ಲ ಸರಿಯಾಗಿ ಹೇಳೇ ಇಲ್ಲ. ಅವ್ರು ಯಾವುದೋ ಬೇರೆ ಕಾಲೇಜ್ ಹೇಳಿದ್ರು. ಆ್ಯಂಡ್ ಕೆಲವೊಬ್ರು ಹಿಂದಿಯಲ್ಲಿ ಮಾತಾಡಿದ್ರು, ಕೆಲವೊಬ್ರು ಇಂಗ್ಲೀಷಲ್ಲಿ ಮಾತಾಡಿದ್ರು. ಸೊ ಈ ಥರ ಎಲ್ಲ ಫೇಕ್ ಆಗೆಲ್ಲ ಕಾಲ್ ಮಾಡಿ ಮಾತಾಡಿದ್ದಾರೆ ಬೆಳಗ್ಗೆಯಿಂದ ನನ್ನ ಹತ್ರ ಒಂದು 3-4 ಜನ. ಸೊ ನಾವು ಸ್ವಲ್ಪ ರೈಸ್ ಆಗಿ ಮಾತಾಡಿದ್ದಕ್ಕೆ ಅವರು ಮತ್ತೆ ಯಾರು ಕಾಲ್ ಮಾಡಿಲ್ಲ ನನಗೆ. ನಿಮ್ಗೆ ಯಾರಿಗಾದ್ರೂ ಈ ಥರ ಬಂದಿದ್ರೆ ಪ್ಲೀಸ್ ದಯವಿಟ್ಟು ಯಾರು ನಂಬಿ ಮೋಸ ಹೋಗಬೇಡಿ. ಯಾವ ಪ್ರೈಸು ಬಂದಿರಲ್ಲ, ಯಾವ ಕ್ಯಾಶನ್ನು ಕೊಡಲ್ಲ. ಆಮೇಲೆ ಅವ್ರು ನಿಮಗೆ ಇದನ್ನ ಬೇಕಾದ್ರೆ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಬೇರೆ ಟ್ಯಾಕ್ಸ್ ಏನು ಗೌರ್ಮೆಂಟ್ ಟ್ಯಾಕ್ಸ್ ಇದೆ ಅದನ್ನು ಕಟ್ಟಬೇಕು ನೀವು. ಆಮೇಲೆ ನಿಮಗೆ ಅಮೌಂಟು ಟ್ರಾನ್ಸ್ಫರ್ ಆಗೋದು ಅಂತೆಲ್ಲ ಹೇಳ್ತಾರೆ. ಸೊ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಅವ್ರು ಆಮೇಲೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿಬಿಟ್ಟು ಯಾವ ಪ್ರೈಸ್ ಅಮೌಂಟು ಬರಲ್ಲ, ಏನೂ ಬರಲ್ಲ. ಆ್ಯಂಡ್ ಈ ನಂಬರಿಗೆ ಆಮೇಲೆ ಮತ್ತೆ ನೀವು ಕಾಲ್ಗಿಲ್ ಮಾಡಿದ್ರೆ ಅದು ಯಾವುದೂ ವರ್ಕ್ ಆಗಲ್ಲ. ಸೊ ನಿಮಗೇನಾದರೂ ಈ ಥರ ಮೀಶೋಯಿಂದ ಲಕ್ಕಿ ಡ್ರಾ ಬಂದಿದೆ ಅಂತೆಲ್ಲ ಹೇಳಿದ್ರೆ ಸೊ ಪ್ಲೀಸ್ ದಯವಿಟ್ಟು ಯಾರೂ ನಂಬಕ್ಕೆ ಹೋಗಬೇಡಿ. ಇದು 100% ಫೇಕು. ಸೊ ನನಗೆ ಇದು ಹೊಸ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಈ ಥರ ಆಗಿರೋದು. ಫಸ್ಟು ನಾನು ನಿಜ ಅಂತ ಅಂದ್ಕೊಂಡಿದ್ದೆ, ಬಟ್ ಆಮೇಲೆ ವಿಚಾರಿಸಿ ನೋಡಿದಾಗ ಗೊತ್ತಾಯಿತು ಇದು ಫೇಕ್ ಅಂತ. ಸೊ ನೀವು ಹುಷಾರಾಗಿರಿ ಅಂತ ಹೇಳೋದಕ್ಕೆ ಒಬ್ಬರಿಗೆ ಮತ್ತೆ ಯಾರಿಗೂ ಈ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ. ವಿತ್ ಪ್ರೂಫ್ ಕೂಡ ನಿಮಗೆ ತೋರಿಸಿದ್ದೀನಿ ನಾನು ಅವ್ರು ಹೇಗೆಲ್ಲ ಮಾತಾಡಿದ್ರು ಅಂತ. ಆ್ಯಂಡ್ 100% ಫೇಕು. ಸೊ ಯಾರು ನಂಬಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಅಷ್ಟೇ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.